ಹಿಂದಿನ ಒಂದು ವಾರದಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದು ನಮ್ಮ ಗಮನಕ್ಕೆ ಇಲ್ಲ ಅಂತ ಇಲ್ಲ, ಬಹಳ ಹಳೆಯ ಸಮಸ್ಯೆ. ಇದನ್ನು ಹೆಂಗ್ ಬಗೆಹರಿಸಬೇಕು ಅನ್ನೋದು ನಾವು ಎಲ್ಲರೂ ಯೋಚನೆ ಮಾಡ್ತಾ ಇದೀವಿ. ಇದರದ್ದು ಅರ್ಥ ಏನಂದ್ರೆ ಇದನ್ನು ಬಗೆಹರಿಸಬೇಕು ಅಂತಾನೆ ನಮ್ಮ ಮನಸ್ಸಿದೆ. ಇದರಲ್ಲಿ ಎರಡು ಭಾಗಗಳಿದಾವೆ. ಒಂದು, ಎಲ್ಲೆಲ್ಲಿಂದ ತ್ಯಾಜ್ಯ ಅಲ್ಲಿಗೆ ಬರ್ತಾ ಇದೆ ಅದು ನಮ್ಗೆ ಗೊತ್ತಿದೆ. ಗ್ರಾಮೀಣ ಭಾಗದಿಂದ ನಗರ ಭಾಗದಿಂದ ಎಷ್ಟು ಮಟ್ಟದ ಅಲ್ಲಿ ಕಸ ತ್ಯಾಜ್ಯ ಬರ್ತಾ ಇದೆ ಅದರದ್ದು ಮಾಹಿತಿ ನಮ್ಮ ಕಡೆ ಇದೆ. ಇದನ್ನು ನಾವು ಶಿಫ್ಟ್ ಮಾಡಬೇಕು, ಬಂದ್ ಮಾಡ್ಬೇಕಂದ್ರೆ ಒಂದು ಪರ್ಯಾಯ ಜಾಗವನ್ನು ಹುಡುಕ್ಬೇಕಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಆಲ್ರೆಡಿ ನಾನು ಹೇಳಿದೆ. ಇದರದ ಅರ್ಥ ಏನಂದ್ರೆ ನಾವು ಇದನ್ನು ಶಿಫ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಬಿಸಿಲಲ್ಲಿ ಇರೋ ಅವಶ್ಯಕತೆ ಇಲ್ಲ, ಬಿಸಿಲಲ್ಲಿ ಇರೋ ಅವಶ್ಯಕತೆ ಇಲ್ಲ. ನಿಮ್ದು ಏನು ಮನವಿ ಇದೆ, ನೀವೊಂದು 10 ಜನ ನನ್ನ ಜೊತೆ ನನ್ನ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ಬೇಕು, ಅದು ಪದ್ಧತಿ. ಈಗ ತಾವು ಏನ್ ಮಾತಾಡಿದಿರೋ ಎಲ್ಲರೂ ಗೊತ್ತಾಗಿದೆ, ಎಲ್ಲ ಜನಪ್ರತಿನಿಧಿಗಳಿಗೆ ಗೊತ್ತಿದೆ, अधिकारिಗಳಿಗೆ ನಮಗೆ ಗೊತ್ತಿದೆ. सभी को पता है आपको क्या चाहिए एंड इसका जो सोल्यूशन है उसके लिए हम पिछले 1-2 हफ्ते से काम भी कर रहे. इतना बड़ा जगह है, उसको अगर हमको शिफ्ट करना है तो मुझे ऑल्टरनेट जगह ढूंढनी पड़ेगी ना. मैं बोलता हूँ, देखो भाई, मैं तब से मैं बहुत सुना. 1 सेकंड सुनो, तब 1 सेकंड देखो क्या होता है ना, जब बड़ी भीड़ रहती है ना, पहले आप बात करो, मैं आपको इज्जत देता हूँ, फिर आप मेरे स्थान को थोड़ा इज्जत देके मुझे बात करने दो. बीच में बात, मैं आपको माइक चाहिए तो दे दूंगा वापस, आप बात कर लो. आपने जो भी रिक्वेस्ट किया मैंने सुना पीसफुली, आप आराम से रहो. देखो, जो भी कंस्ट्रक्शन हो रहा है अभी, जिसको भी इंस्ट्रक्शन देना है मैं दूंगा. अभी के लिए उसको हॉल्ट करने के लिए मैं बोलूंगा, ठीक है? मैं बोलता हूँ. मेरा बस इतनी ನಂದು ಬರೀ ಇಷ್ಟೇ ವಿನಂತಿ ಏನಂದ್ರೆ, ನಿವೇದನೆ ಏನಂದ್ರೆ, ಬೇಡಿಕೆ ಏನಂದ್ರೆ, ನಾವು ಡೆಸಿಷನ್ ತಗೊಳ್ಳೋ ತನಕ ಸ್ವಲ್ಪ ಶಾಂತಿಯಿಂದ ಇರ್ಬೇಕು. ನಿಮ್ ಪರವಾಗಿ ನಾವು ಯೋಚನೆ ಮಾಡ್ತಾ ಇದೀವಿ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ನಾವೆಲ್ಲರೂ ನಿಮ್ ಪರವಾಗಿ ಯೋಚನೆ ಮಾಡ್ತಾ ಇದೀವಿ. ಬಟ್ ಇಷ್ಟು ದೊಡ್ಡ ಮಟ್ಟದ ಒಂದು ಶಿಫ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ನನಗೂ ಸ್ವಲ್ಪ ಟೈಮ್ ಬೇಕು. ಈ ಟೈಮ್ ನಾನು ಎಷ್ಟು ತಗೊಳ್ತೀನಿ, ಹೆಂಗ್ ಮಾಡ್ತೀನಿ, ನಾನೇನು ನನ್ನ ಇಷ್ಟ ರಾಜ್ಯ ಮಾಡ್ತಾ ಇಲ್ಲ. ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ ಹೆಂಗ್ ಮಾಡ್ತಾ ಇದ್ದೀನಿ ಅಂತ. ಅದರ ಪ್ರಕಾರ ಈ ಒಂದು ಕೆಲಸ ಏನಿದೆ ಅದನ್ನು ಮುಂದುವರಿಸೋಣ. ನನ್ನ ಪ್ರಕಾರ ಇವತ್ತು ಇಷ್ಟೇನು ತಾವು ಇಲ್ಲಿ ಪ್ರತಿಭಟನೆ ಮಾಡಿದಿರಿ, ಇದಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದೆ. ಏನಂದ್ರೆ 2 ಪಾಯಿಂಟ್ ಶಿಫ್ಟ್ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಾವು ಇದಕ್ಕೆ ಸಮ್ಮತಿಯನ್ನು ತೋರಿಸ್ತಾ ಇದೀವಿ. ಪೂರ್ತಿ ಶಿಫ್ಟ್ ಮಾಡಿದೀವ, ಭಾಗಶಃ ಉಳಿಸ್ಕೊಳ್ತೀವ, ಏನ್ ಮಾಡ್ಬೇಕನ್ನೋದು ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. 2ನೇ ಪಾಯಿಂಟ್ ಏನಂದ್ರೆ, ಈಗ ಶಿಫ್ಟ್ ಮಾಡ್ಲಿಕ್ಕೆ ಪರ್ಯಾಯ ಜಾಗವನ್ನು ನಾನು ಹುಡುಕ್ಬೇಕು, ಅದಕ್ಕೆ ನನಗೆ ಸಮಯ ಬೇಕು. ಆ ಸಮಯ ತಮ್ಮ ಜೊತೆ ಕೂತ್ಕೊಂಡು, ಯಾರು ಮುಖಂಡರು ತಾವು ಇದ್ದೀರಾ, ತಮ್ಮ ಜೊತೆ ಕೂತ್ಕೊಂಡು ನಾನು ಚರ್ಚೆ ಮಾಡಿ ಒಂದು ಒಳ್ಳೆ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ಬೇಕು. ಆವಾಗ ಇದಕ್ಕೆ ನಿರ್ಧಾರ ಸಿಗುತ್ತೆ. ಇಷ್ಟು